ಬಿಗ್ ಬಾಸ್ ಮನೆಯಲ್ಲಿ ಫೇಮಸ್ ಆದಂತಹ ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ಈ ಒಂದು ಜೋಡಿ ಈಗ ಕಿರುತೆರೆಯ ಧಾರಾವಾಹಿಗಳಲ್ಲಿ ಕಾಣಿಸ್ಕೊಳ್ತಾರೆ ಅನ್ನೋ ಒಂದು ಸುದ್ದಿ ಕೂಡ ಹರಿದಾಡ್ತಾ ಇದೆ. ಅಷ್ಟೇ ಅಲ್ಲದೆ ಇವರಿಬ್ಬರು ಒಂದು ಧಾರಾವಾಹಿನೂ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಕೂಡ ಕೇಳಿ ಬರ್ತಾ ಇದೆ. ಸೊ ಈ ಒಂದು ವಿಷಯ ಗಿಲ್ಲಿಯವರ ಫ್ಯಾನ್ಸ್ ಆಗಿರಲಿ, ಕಾವ್ಯವರ ಫ್ಯಾನ್ಸ್ ತುಂಬ ಚರ್ಚೆ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ, ಇಲ್ಲಿ ಗಿಲ್ಲಿ ಮತ್ತು ಕಾವ್ಯ ಶೈವರು ಧಾರಾವಾಹಿಯಲ್ಲಿ ನಟನೆ ಮಾಡ್ತಾರಾ, ಸೊ ಮತ್ತು ಕಿರುತೆರೆಯಲ್ಲಿ ಮತ್ತೆ ಒಂದಾಗ್ತಾರಾ, ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿ ನಮಗೆ ಸಿಕ್ಕಿರುವಂಥದ್ದು. ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಇವರು ಯಾವ ಧಾರಾವಾಹಿ ಮಾಡ್ತಾ ಇದ್ದಾರೆ ಮತ್ತು ಮಾಡ್ತಾ ಇಲ್ವಾ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 12 ಮುಗಿದ್ರೂ ಕೂಡ ಇವರ ಒಂದು ಕ್ರೇಜ್ ಕೂಡ ಕಮ್ಮಿ ಆಗಿಲ್ಲ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಈ ಬಾರಿ ಸೀಸನಲ್ಲಿ ಕನ್ನಡಿಗರ ಮನೆ ಮಾತಾಗಿರುವಂಥ ಜೋಡಿ ಅಂದರೆ ಅದು ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ಅಂತಲೂ ಕೂಡ ಹೇಳ್ಬೋದು. ತುಂಬ ಜನ ಹೇಳ್ತಾ ಇದ್ದಾರೆ ಸೊ ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ಅವರು ಜೋಡಿ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ. ಅಷ್ಟೇ ಅಲ್ಲದೆ ಈ ಜೋಡಿ ಕೆಮಿಸ್ಟ್ರಿ ಮತ್ತು ಸ್ನೇಹ ಬಿಗ್ ಬಾಸ್ ಮನೆ ಒಳಗಡೆ, ಸೊ ಬಿಗ್ ಬಾಸ್ ಮನೆ ಒಳಗಡೆ ಮಾತ್ರ ಅಲ್ಲ, ಸೊ ಹೊರಗಡೆನೂ ಕೂಡ ತುಂಬ ಸದ್ದು ಮಾಡ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇದರ ಬೆನ್ನಲ್ಲೇ ಈಗ ಸೊ ಒಂದು ವಿಷಯ ಕೂಡ ಹೊರಗಡೆ ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ಈ ಜೋಡಿ ಮತ್ತೆ ಕಿರುತೆರೆಯಲ್ಲಿ ಒಂದಾಗ್ತಾ ಇದೆ ಅನ್ನೋ ಒಂದು ಸುದ್ದಿ ಕೂಡ ಹರಿದಾಡ್ತಾ ಇದೆ. ಸೊ ಅಷ್ಟೆಲ್ಲದೆ ವೀಕ್ಷಕರೇ, ಬಿಗ್ ಬಾಸ್ ಮನೆ ಒಳಗಡೆ ಗಿಲ್ಲಿ ನಟ ಅವರ ಮಾತು ಆಗಿರ್ಬೋದು, ತುಂಟಾಟ ಆಗಿರ್ಬೋದು, ಕಾವ್ಯವರ ಮಾತು, ಅವರ ಒಂದು ತುಂಟಾಟ ಆಗಿರ್ಬೋದು, ಪರಸ್ಪರ ಬೆಂಬಲ ನೀಡುವಂಥ ಶೈಲಿ ಅನ್ಕೊಂಡು ಸೊ ಕನ್ನಡಿಗರು ಫುಲ್ ಫಿದಾ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಜೋಡಿ ನಿಜವಾಗ್ಲೂ ಜೀವನದಲ್ಲಿ ಸತಿಪತಿ ಆಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಭಿಮಾನಿಗಳು ಕೂಡ ಆಸೆ ಪಟ್ಟಿದ್ರು, ಅಷ್ಟೇ ಅಲ್ಲದೆ ಹಾರೈಸಿದ್ರು ಕೂಡ. ಆದರೆ ಇಲ್ಲಿ ತಾವಿಬ್ಬರು ಕೇವಲ ಒಂದು ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಕೊತಾನೆ ಬರ್ತಾ ಇದ್ರು ಕಾವ್ಯ ಅವರು. ಬಟ್ ಅದರ ಫ್ಯಾನ್ಸ್ಗಳು ಈ ಒಂದು ಮಾತಿಗೆ ತಲೆ ಕೆಡಿಸ್ಕೊಂಡಿದೆ. ಸೊ ಇಲ್ಲಿ ಗಿಲ್ಲಿಯವರ ಜೋಡಿ ಅಂದರೆ ಕಾವ್ಯ ಅಂತಲೇ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸೊ ಇವರಿಬ್ಬರ ಒಂದು ಫ್ಯಾನ್ಸ್ ಫೇಸ್ ನೆಕ್ಸ್ಟ್ ಲೆವೆಲಲ್ಲಿ ಇದೆ ಅಂತಲೂ ಕೂಡ ಹೇಳ್ಬೋದು. ಇದೀಗ ಧಾರಾವಾಹಿಯಲ್ಲಿ ಇವರಿಬ್ಬರು ಮತ್ತೆ ಕಿರುತೆರೆಯಲ್ಲಿ ಕಾಣಿಸ್ಕೊತಾ ಇದ್ದಾರೆ ಅನ್ನೋ ಒಂದು ವಿಷಯನ ಕೇಳಿ ಸೊ ಗಿಲ್ಲಿ ಅಭಿಮಾನಿ ಆಗಿರ್ಬೋದು ಮತ್ತು ಕಾವ್ಯವರ ಅಭಿಮಾನಿಗಳಾಗಿರ್ಬೋದು ತುಂಬ ಖುಷಿ ಪಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಹೌದು ವೀಕ್ಷಕರೇ, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಶೀಘ್ರದಲ್ಲೇ ಒಂದು ಹೊಸ ಧಾರಾವಾಹಿ ಬರ್ತಾ ಇದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಅದರಲ್ಲಿ ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ಅವರು ಮುಖಾಮುಖಿ ಆಯ್ಕೆ ಆಗಿದ್ದಾರೆ ಅನ್ನೋ ಒಂದು ಗುಸಗುಸ ಕೂಡ ಕೇಳಿ ಬರ್ತಾ ಇದೆ. ಬಟ್ ಇದು 100% ನ್ಯೂಸ್ ಅಲ್ಲ, ಸೊ ಏನಂತ ಹೇಳೋಕ್ಕಾಗಲ್ಲ. ಬಟ್ ಕಲರ್ಸ್ ಕನ್ನಡದಲ್ಲಿ ಈಗ ಒಂದು ಹೊಸ ಧಾರಾವಾಹಿ ಬರ್ತಾ ಇದೆ. ಈ ಒಂದು ಧಾರಾವಾಹಿಗೆ ಗಿಲ್ಲಿ ನಟ ಮತ್ತು ಕಾವ್ಯ ಅವರು ಸೆಲೆಕ್ಟ್ ಆಗಿದ್ದಾರೆ ಒಂದು ಗುಸಗುಸು ಕೂಡ ಕೇಳಿ ಬರ್ತಾ ಇದೆ. ಬಟ್ ಆದರೂ ಕೂಡ ಈ ಒಂದು ವಿಷಯ ಇನ್ನೂ ಕ್ವಶನ್ ಮಾರ್ಕಲ್ಲೇ ಇದೆ. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಗೊತ್ತಾಗುತ್ತೆ ಸೊ ಯಾವ ಧಾರಾವಾಹಿ ಸೊ ಅಲ್ಲಿ ಗಿಲ್ಲಿ ಕಾವ್ಯ ಅವರು ಸೆಲೆಕ್ಟ್ ಆಗಿದ್ದಾರಾ ಇಲ್ಲ ಅಂತ. ಸೊ ನಿಮ್ಮ ಪ್ರಕಾರ ಈ ಒಂದು ಧಾರಾವಾಹಿ ಗಿಲ್ಲಿ ಮತ್ತು ಕಾವ್ಯ ಅವರು ಸೆಲೆಕ್ಟ್ ಆದರೆ ತುಂಬ ಚೆನ್ನಾಗಿರುತ್ತಾ? ಮತ್ತು ಯಾರೆಲ್ಲ ಕಿರುತೆರೆಯಲ್ಲಿ ಸೊ ಇಲ್ಲಿ ಗಿಲ್ಲಿ ನಟ ಮತ್ತು ಕಾವ್ಯ ಅವ್ರನ್ನ ನೋಡೋಕ್ಕೆ ಆಸೆ ಪಡ್ತಾ ಇದ್ದಾರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ. ಸೊ ನೀವು ಯಾರ ಅಭಿಮಾನಿ, ಇಲ್ಲಿ ಕಾವ್ಯ ಅವರ ಅಭಿಮಾನಿನ ಅಥವಾ ಗಿಲ್ಲಿ ಅವರ ಅಭಿಮಾನಿನ, ನಿಮ್ಮ ಅನಿಸಿಕೆನೂ ಕೂಡ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಸೊ ಅಷ್ಟೆಲ್ಲ ವೀಕ್ಷಕರೇ, ಈ ಒಂದು ವಿಷಯದ ಮಧ್ಯೆ ತುಂಬ ಕ್ವಶನ್ಗಳು ಹುಟ್ಟಾಕೊಂಡಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಬಿಗ್ ಬಾಸ್ ಗೆದ್ದ ಮೇಲಂತೂ ಗಿಲ್ಲಿ ನಟ ಆಗಿರ್ಬೋದು, ಕಾವ್ಯ ಶೈವ ಅವರಿಗೆ ತುಂಬ ಮೂವಿ ಆಫರ್ಗಳು ಬರ್ತಾ ಇದ್ದಾವೆ. ಸೊ ತುಂಬ ಬ್ಯುಸಿ ಆಗಿದ್ದಾರೆ. ಇದರ ಜೊತೆಗೆ ಸೊ ಮೂವಿ ಆಫರ್ಗಳನ್ನ ರಿಜೆಕ್ಟ್ ಮಾಡಿ ಇವರು ಎಲ್ಲಿ ಧಾರಾವಾಹಿಗೆ ಬರ್ತಾರೆ ಅನ್ನೋದು ತುಂಬ ಫ್ಯಾನ್ಸ್ಗಳ ಕುತೂಹಲ ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಒಂದು ವಿಷಯನೂ ಕೂಡ ಕ್ವಶನ್ ಮಾರ್ಕ್ ಆಗಿ ಇದೆ. ನೋಡೋಣ ಏನಾಗುತ್ತೆ ಅಂತ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಒಂದು ಅಪ್ಡೇಟ್ ಸಿಗುತ್ತೆ. ಸೊ ಖಂಡಿತವಾಗಿಯೂ ನಾನು ಅದರ ಬಗ್ಗೆ ವಿಡಿಯೋ ಮಾಡ್ತೀನಿ. ಬಟ್ ಆದರೆ ಒಟ್ಟಿನಲ್ಲಿ ಈ ಜೋಡಿ ಮತ್ತೆ ಒಂದಾಗ್ತಾ ಅಂದ ಮೇಲೆ ಅಭಿಮಾನಿಗಳಿಗಂತೂ ಸಂತೋಷ ಅಂತಲೂ ಕೂಡ ಹೇಳ್ಬೋದು. ಸೊ ಅಧಿಕೃತವಾಗಿ ಮಾಹಿತಿ ಹೊರಬಿದ್ದ ಮೇಲೆ ಖಂಡಿತವಾಗಿ ಅಭಿಮಾನಿಗಳು ಇನ್ನೂ ಕೂಡ ಖುಷಿ ಪಡುವಂಥ ಚಾನ್ಸಸ್ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಇವತ್ತಿನ ಒಂದು ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.